ಹಾಯ್ ಹಲೋ ನಮಸ್ಕಾರ. ಡೇ 2 ಜರ್ನಿಗೆ ಸ್ವಾಗತ. ನಾನೀಗ ಇರೋದು ತಂಜಾವೂರಿನ ರೈಲ್ವೆ ಸ್ಟೇಷನ್ನಲ್ಲಿ. ಈ ತಂಜಾವೂರಿನ ರೈಲ್ವೆ ಸ್ಟೇಷನ್ನಿಂದ ನಾನೀಗ ಹೋಗಬೇಕಾಗಿರೋದು ರಾಮೇಶ್ವರಂಗೆ. ತಂಜಾವೂರು ಟು ರಾಮೇಶ್ವರಂ ಪರ್ ಪರ್ಸನ್ನಿಗೆ ಟಿಕೆಟ್ ಬಂದುಬಿಟ್ಟು 135 ರುಪೀಸ್ ಇದೆ. ಬನ್ನಿ ಜರ್ನಿನ ಕಂಟಿನ್ಯೂ ಮಾಡೋಣ. ಮುಂದೆ ರಾಮೇಶ್ವರಂನ ರಾಮನಾಥ ಸ್ವಾಮಿ ದೇವಾಲಯವನ್ನು ಭೇಟಿ ನೀಡಿಬಿಟ್ಟು ಅಲ್ಲಿಯ ದೇವರ ದರ್ಶನ ಪಡಿತೀನಿ, ನಿಮಗೂ ತೋರಿಸ್ತೀನಿ ಅಂತ ಹೇಳ್ತಾ ಬನ್ನಿ ಜರ್ನಿನ ಸ್ಟಾರ್ಟ್ ಮಾಡೋಣ. ಜೈ ಶ್ರೀರಾಮ್. ಸ್ನೇಹಿತರೆ, ದೇಶದ 12 ಜ್ಯೋತಿರ್ಲಿಂಗಗಳ ಪೈಕಿ ಈ ರಾಮೇಶ್ವರಂ ಕೂಡ ಒಂದಾಗಿದೆ. ಹಾಗೂ ಹಿಂದೂಗಳ ಪವಿತ್ರ ಕಾಶಿ ಯಾತ್ರೆ ಕೊನೆಯಾಗೋದು ಕೂಡ ಈ ರಾಮೇಶ್ವರಂನಲ್ಲೇ ಅಂತ ಹೇಳ್ಬೋದು. ರಾಮೇಶ್ವರಂ ಅತಿ ಹೆಚ್ಚು ಪ್ರಸಿದ್ಧವಾಗಿರೋದು ತೀರ್ಥ ಸ್ನಾನಕ್ಕೆ. ಇಲ್ಲಿರೋ 22 ತೀರ್ಥಗಳಲ್ಲಿ ಸ್ನಾನ ಮಾಡಿದ ಮೇಲೆ ನಂತರ ಅಷ್ಟೇ ದೇವರ ದರ್ಶನ ಪಡಿಬೇಕು ಅಂತ ಹೇಳ್ತಾರೆ. ಹೌದು ಸ್ನೇಹಿತರೆ, ರಾಮೇಶ್ವರಂನಲ್ಲಿ ಇರತಕ್ಕಂತಹ ಬಾವಿಗಳೇ ವಿಶೇಷ ಅಂತ ಹೇಳಿದ್ದು ನಾನು. ಭಕ್ತರ ಪುಣ್ಯ ಸ್ನಾನಕ್ಕೆ ಅಂತಾನೆ 64 ಬಾವಿಗಳು ಇವೆ. ಅವುಗಳ ಪೈಕಿ 24 ಬಾವಿಗಳ ಜಲ ಅತ್ಯಂತ ಪವಿತ್ರ ಎಂದು ಹೇಳಲಾಗುತ್ತದೆ. ಇವುಗಳಲ್ಲಿ ಪ್ರತಿಯೊಂದು ಬಾವಿಯ ಪ್ರತಿಯೊಂದು ಜಲ ಒಂದೊಂದು ರೀತಿಯ ವೈಶಿಷ್ಟ್ಯತೆಯಿಂದ ಕೂಡಿದ್ದು ಅವುಗಳ ರುಚಿ ಕೂಡ ಬದಲಾವಣೆಗಳು ಹೊಂದಿರುತ್ತದೆ. ಈ 24 ಬಾವಿಗಳ ರಹಸ್ಯಮಯ ವಿಚಾರವನ್ನು ತಿಳಿಯೋಕ್ಕೂ ಮುಂಚೆ ಈ ರಾಮೇಶ್ವರಂನ ಐತಿಹಾಸಿಕ ಮತ್ತು ಪೌರಾಣಿಕ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ರಾಮೇಶ್ವರಂ ಇರೋದು ಒಂದು ದ್ವೀಪದಲ್ಲಿ. ಈ ದ್ವೀಪಕ್ಕೆ ಒಂದು ಅಗ್ನಿತೀರ್ಥ ಎಂದು ಹೆಸರಿದೆ. ಈ ಅಗ್ನಿತೀರ್ಥ ಎಂದು ಹೆಸರು ಬರಲು ಕಾರಣ ಏನೆಂದರೆ, ರಾವಣನನ್ನು ಕೊಂದು ಅವನ ಮೋಕ್ಷವನ್ನು. ನಮಸ್ಕಾರ ಸ್ನೇಹಿತರೆ, ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾದಂತಹ ಈ ರಾಮೇಶ್ವರಂ ದೇವಾಲಯವು ಸ್ವಯಂ ರಾಮನಿಂದಲೇ ಸೃಷ್ಟಿಸಲಾದಂತಹ ಶಿವನ ಲಿಂಗವಾಗಿದೆ. ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಕೂಡ ಇದು ಒಂದಾಗಿದೆ. ಇದೇ ಸ್ಥಳದಲ್ಲಿಯೇ ರಾವಣನ ಅಂತ್ಯಕ್ಕೆ ಮುನ್ನಡಿ ಬರೆಯಲಾದ ಸ್ಥಳವಾಗಿದೆ. ಇದು ರಾವಣನನ್ನು ಕೊಂದು ಅವನ ಪಾಪ ವಿಮೋಚನೆಗಾಗಿ ರಾಮ ಈ ಸ್ಥಳದಲ್ಲಿ ಸ್ನಾನ ಮಾಡಿದ. ಹಾಗಾಗಿ ಈ ಸ್ಥಳಕ್ಕೆ ಅಗ್ನಿತೀರ್ಥ ಎಂದೇ ಹೆಸರುವಾಸಿಯಾಗಿದೆ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹೀಗೇನು ನೋಡ್ತೀರಾ, ಇದೇ ಅಗ್ನಿತೀರ್ಥ. ಈ ಸ್ಥಳಕ್ಕೆ ಬಂದವರು ಪ್ರತಿಯೊಬ್ಬರು ಕೂಡ ಈ ಅಗ್ನಿತೀರ್ಥದಲ್ಲಿ ಸ್ನಾನ ಮಾಡಿಬಿಟ್ಟು ನಂತರ ದೇವರ ದರ್ಶನಕ್ಕೆ ಹೊರಡ್ತಾರೆ. ನಂತರ ರಾಮೇಶ್ವರಂನಲ್ಲಿ ಇರತಕ್ಕಂತಹ 22 ಬಾವಿಗಳ ಸ್ನಾನದಿಂದ ಪವಿತ್ರ ಸ್ನಾನ ಮಾಡೋದರಿಂದ ನಮ್ಮ ರೋಗ ರುಜಿನಗಳು, ನಮ್ಮ ಪಾಪಗಳು ಎಲ್ಲ ಕಳೆದು ಹೋಗುತ್ತವೆ ಎಂದು ಹೇಳಲಾಗಿದೆ. ರಾಮೇಶ್ವರಂ ದೇವಾಲಯವು ಕೇವಲ ಆಧ್ಯಾತ್ಮಿಕತೆಯಿಂದ ಅಷ್ಟೇ ಅಲ್ಲ, ವಾಸ್ತುಶಿಲ್ಪ ಶೈಲಿಯು ಕೂಡ ಪ್ರಖ್ಯಾತಿ ಹೊಂದಿದೆ. ಈ ದೇವಾಲಯವು ಪ್ರಪಂಚದ ಅತ್ಯಂತ ಉದ್ದದ ಕಾರಿಡಾರ್ ಅಂದರೆ ಒಳಾಂಗಣವನ್ನು ಹೊಂದಿದ ದೇವಾಲಯವಾಗಿದೆ ಎಂದು ಹೇಳಲಾಗಿದೆ. ಈ ರಾಮನಾಥ ಸ್ವಾಮಿ ದೇವಾಲಯ ನಿರ್ಮಾಣವಾಗಿದ್ದು ಯಾವಾಗ ಅಂದರೆ, ಇದಕ್ಕೆ 1300 ವರ್ಷಗಳ ಪುರಾತನ ಇತಿಹಾಸವಿದೆ. ಅತ್ಯಂತ ಪುರಾತನವಾದದ್ದು ಎನ್ನುವುದಕ್ಕೆ ಇಲ್ಲಿ ಸಾಕ್ಷ್ಯಾಧಾರಗಳು ನಮಗೆ ದೊರೆಯುತ್ತವೆ. ರಾಮೇಶ್ವರಂನಲ್ಲಿ ಇವತ್ತಿಗೂ ಕೂಡ 2 ಲಿಂಗಗಳಿವೆ. ಅದರಲ್ಲಿ 2 ಲಿಂಗದಕ್ಕೂ ಒಂದು ಪುರಾಣವಿದೆ. ಆ 2 ಲಿಂಗದಲ್ಲಿ ಮೊದಲನೆಯ ಲಿಂಗ ಬಂದ್ಬಿಟ್ಟು ಅಗಸ್ತ್ಯ ಮುನಿಗಳು ರಾಮನ ಬ್ರಹ್ಮಹತ್ಯೆಯ ಪಾಪದಿಂದ ವಿಮೋಚನೆಗೊಳ್ಳಲು ಅಲ್ಲಿಯೇ ಸಾಗರದ ತೀರದಲ್ಲಿ ಒಂದು ಲಿಂಗವನ್ನು ನಿರ್ಮಿಸಿ ಅಲ್ಲಿಯೇ ಪೂಜೆ ಮಾಡಲು ತಿಳಿಸ್ತಾರೆ. ಆಗ ಹನುಮಂತ ಕೈಲಾಸ ಪರ್ವತಕ್ಕೆ ಹೋಗಿ ಶಿವಲಿಂಗವನ್ನು ತರಕ್ಕೆ ಹೋಗ್ತಾನೆ. ಶಿವನ ದರ್ಶನವಾಗದ ಕಾರಣ ಹನುಮಂತ ಅಲ್ಲಿಯೇ ಘೋರ ತಪಸ್ಸನ್ನು ಮಾಡಿ ಅಲ್ಲಿಂದ ಶಿವಲಿಂಗವನ್ನು ತರಲು ತಡವಾದ ಕಾರಣ ಸೀತಾ ಮಾತೆಯು ರಾಮನಿಗೆ ಅಲ್ಲಿಯೇ ಮರಳಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪಿಸುತ್ತಾರೆ. ಅದೇ ಇಲ್ಲಿಯ ಸ್ಥಳೀಯರು ಆ ಲಿಂಗಕ್ಕೆ ರಾಮನಾಥ ಸ್ವಾಮಿ ಎಂದು ಕರೀತಾರೆ. ಹನುಮಂತನು ತಡವಾಗಿ ಬಂದು ನೋಡಿದಾಗ ಈಗಾಗಲೇ ಪ್ರತಿಷ್ಠಾಪಿಸಿದ ಲಿಂಗವನ್ನು ಕಂಡು ಹನುಮಂತನಿಗೆ ಬೇಸರವಾದಾಗ ಹನುಮಂತನು ತಂದಂತಹ ಲಿಂಗವನ್ನು ಶ್ರೀರಾಮನು ಅಲ್ಲಿಯೇ ನೆಲೆಸುತ್ತಾನೆ. ಆಗ ಇಲ್ಲಿ 2 ರೀತಿಯ ಶಿವಲಿಂಗಗಳು ಕಾಣಬಹುದು. 2ನೆಯ ರೀತಿಯ ಶಿವಲಿಂಗಕ್ಕೆ ಒಂದು ಹೆಸರಿಡ್ತಾರೆ. ಆ ಲಿಂಗಕ್ಕೆ ಕಾಶಿ ವಿಶ್ವನಾಥ ಎಂದೇ ಹೆಸರುವಾಸಿಯಾಗುತ್ತದೆ. ಈ ರಾಮೇಶ್ವರಂಗೆ ಬಂದಂತಹ ಪ್ರತಿಯೊಬ್ಬರೂ ಭಕ್ತಾದಿಗಳು ಈ 2 ರೀತಿಯ ಶಿವಲಿಂಗವನ್ನು ದರ್ಶನ ಪಡೆದ ನಂತರವೇ ಪುನೀತರಾಗ್ತಾರೆ ಅಂತಲೇ ಹೇಳಬಹುದು. ಈ ರಾಮೇಶ್ವರಂ ಒಂದು ಶೈವ ಮತ್ತು ವೈಷ್ಣವ ಪಂಥಗಳ ಪೂಜನೀಯ ಸ್ಥಳವಾಗಿದೆ. ಏಕೆಂದರೆ ವಿಷ್ಣುವಿನ 7ನೇ ಅವತಾರವಾದಂತಹ ಪ್ರಭು ಶ್ರೀರಾಮನೇ ಸ್ವಯಂ ಇಲ್ಲಿ ಶಿವನ ಲಿಂಗವನ್ನು ಪ್ರತಿಷ್ಠಾಪಿಸಿದ್ದರಿಂದ ಇಲ್ಲಿ ಶೈವ ಮತ್ತು ವೈಷ್ಣವ ಪಂಥದಿಂದ ಒಂದು ದೇವಾಲಯ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು.